ಎಸ್ಸಿ ಎಸ್ಟಿ ಮೀಸಲು ಹೆಚ್ಚಿಸುವಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ವಿಫಲ. ಉಗ್ರಪ್ಪ ಆರೋಪ. ರಾಜ್ಯದ ಎಸ್ಸಿ ಎಸ್ಟಿ ಸಮುದಾಯಗಳಿಗೆ ಮೀಸಲಾತಿಯನ್ನು ಹೆಚ್ಚಿಸುವ ಶೆಡ್ಯೂಲ್ 9 ರಲ್ಲಿ ವಿಲೀನ ಪ್ರಕ್ರಿಯೆ ಮಾಡುವಲ್ಲಿ ರಾಜ್ಯ ಕೇಂದ್ರ ಸರ್ಕಾರಗಳು ಸಂಪೂರ್ಣ ವಿಫಲವಾಗಿವೆ ಎಂದು ಮಾಜಿ ಸಂಸದ ಕಾಂಗ್ರೆಸ್ ನಾಯಕ ವಿ. ಎಸ್. ಉಗ್ರಪ್ಪ ಗಂಭೀರ ಆರೋಪ ಮಾಡಿದ್ದಾರೆ. ಭಾನುವಾರ ಬಳ್ಳಾರಿಯಲ್ಲಿ ವಾಲ್ಮೀಕಿ ನಾಯಕ ಮುಖಂಡರೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 65% ಮೀಸಲಾತಿ ಜಾರಿಗೆ ತರಲು ನ್ಯಾಯಾಲಯ ತಡೆ ನೀಡಿದೆ. ಅದನ್ನು ತೆಗೆದುಹಾಕುವಲ್ಲಿ ರಾಜ್ಯ ಸರ್ಕಾರವು ಇದುವರೆಗೂ ಯಾವ ಪ್ರಯತ್ನ ಮಾಡಲು ಮುಂದಾಗಿಲ್ಲ ಎಂದು ಆರೋಪಿಸಿದರು. ಸರ್ಕಾರ ವಿಫಲ ಆಗಿದೆ. ಎರಡೂ ಸರ್ಕಾರಗಳು ವಿಫಲ ಆಗಿದೆ. ಅದರಲ್ಲೂ ವಿಶೇಷವಾಗಿ ಕೇಂದ್ರ ಸರ್ಕಾರ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ, ನನಗೆ ಅನಿಸುತ್ತೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ದೇಶದಲ್ಲಿ ಭಾರತದ ಸಂವಿಧಾನದ ರೀತಿಯ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇಲ್ಲ. ಇವತ್ತು ಮನೋಧರ್ಮಶಾಸ್ತ್ರದ ರೀತಿಯಲ್ಲಿ ಇವತ್ತು ನಡೆದುಕೊಳ್ತಾ ಇದ್ದಾರೆ. ನಾನು ಯಾಕೆ ಈ ಮಾತನ್ನ ಅತ್ಯಂತ ಬದ್ಧತೆಯಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ಪ್ರಧಾನಮಂತ್ರಿಗಳು ಬಹಳ ಚಾಲೂಕ್ ಮನುಷ್ಯ ಇದ್ದಾರೆ. ಅವರು ಒಂದು ರೀತಿಯ ನೋಡಿ, ಉದಾಹರಣೆಗೆ ಈ ಎಸ್ಸಿ ಎಸ್ಟಿ ರಿಸರ್ವೇಶನ್ 9th ಶೆಡ್ಯೂಲ್ಗೆ ಸೇರಿಸುವಂತದಕ್ಕೆ ನಾವು ಮಾಡಿರೋದಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಮಾಡಿರುವಂತದ್ದು. ಬೊಮ್ಮಾಯಿ ಸರ್ಕಾರಕ್ಕೆ ನಾವೆಲ್ಲರೂ ಸಹ ಯುನಾನಿಮಸ್ ಆಗಿ ಸಹಾಯ ಮಾಡಿದ್ದೇವೆ. ನಾನು ಬೊಮ್ಮಾಯಿ ಅವರ ಹತ್ರ ಮಾತಾಡಿದ್ದೇನೆ, ಬಿಜೆಪಿಯವರ ಹತ್ರ ಮಾತಾಡಿದ್ದೇನೆ, ಜೆಡಿಎಸ್ ಹತ್ರ ಮಾತಾಡಿದ್ದೇನೆ, ಮತ್ತೊಬ್ಬರ ಹತ್ರ ಮಾತಾಡಿದ್ದೇನೆ. ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಕ್ರಮಗಳು ಜರುಗಿಸಿಲ್ಲ ಕೇಂದ್ರ ಸರ್ಕಾರ. ಆದ್ರೆ ಇವತ್ತು ಕೇಂದ್ರ ಸರ್ಕಾರಕ್ಕೆ ಈ ಎಸ್ಟಿಗಳು, ಒಬಿಸಿಗಳು, ಎಸ್ಟಿಗಳ ಓಟ್ ಬೇಕು, ಆದ್ರೆ ಅವರ ರಕ್ಷಣೆ ಮಾಡುವಂತದ್ರಲ್ಲಿಲ್ಲ. ಸೊ ಇದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ 2022, 2023, 2024, 2025 ಎಲ್ಲ ಮಕ್ಕಳು ಸಹ MBBS ಇರಬಹುದು, ಇಂಜಿನಿಯರಿಂಗ್ ಇರಬಹುದು, ನರ್ಸಿಂಗ್ ಇರಬಹುದು, ಲಾ ಇರಬಹುದು, ಇದೆಲ್ಲದರಲ್ಲೂ ಸಹ ರಿಸರ್ವೇಶನ್ 7% ಎಸ್ಟಿಗಳಿಗೆ, 17% ಎಸ್ಟಿಗಳಿಗೆ ತೆಗೆದುಕೊಂಡು ಇವತ್ತು ಅಡ್ಮಿಷನ್ಸ್ ಆಗಿದ್ದಾರೆ. ಆದ್ರೆ ಬೇರೆ ಕಾರಣಾಂತರಗಳಿಂದ 3 ಪಿಟಿಷನ್ಸ್ ಅನ್ನ ಒಂದು KT ನಲ್ಲಿ ಮತ್ತು 2 ಹೈಕೋರ್ಟ್ ನಲ್ಲಿ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಕಾನೂನನ್ನ ಇವತ್ತು ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದ ಮೇಲೆ ಬೆಳಗಾವಿ ಸೆಷನ್ ನಲ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ಈ ಕಾನೂನನ್ನ 9th ಶೆಡ್ಯೂಲ್ಗೆ ಸೇರಿಸುವುದಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕು, ಕ್ರಮ ಜರುಗಿಸಬೇಕು ಅಂತ ಹೇಳಿ ಡಿಸೆಂಬರ್ ಅಲ್ಲಿ ನಾನು ಅವರಿಗೆ ಒತ್ತಾಯ ಮಾಡ್ತಾನೆ ಬಂದಿದ್ದೇನೆ. ನಾವು ಸುಮ್ಮನೆ ಹೋದ್ರೆ ಏನು ಆಗೋದಿಲ್ಲ. ತಾಯಿನೇ ಮಗು 10 ಹಾಲಕ್ಕ ಕೇಳಬೇಕಾದ್ರೆ ಕೊಡೋದಿಲ್ಲ. ಸೊ ಹಾಗಾಗಿ ದಯಮಾಡಿ ಒಂದು ಡೆಲಿಗೇಷನ್ ಅನ್ನ ಕೊಂಡೊಯ್ದು ಪ್ರಧಾನಮಂತ್ರಿಗಳ ಮೇಲೆ, ವಿರೋಧ ಪಕ್ಷದ ನಾಯಕರುಗಳ ಮೇಲೆ, ವಿವಿಧ ರಾಜಕೀಯ ಪಕ್ಷಗಳ ಅಧ್ಯಕ್ಷರ ಮೇಲೆ ಒತ್ತಡವನ್ನ ತರಬೇಕು ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಹೋಗೋಣ ಕಣಯ್ಯ, ಸೆಷನ್ಸ್ ಆದ್ಮೇಲೆ ಹೋಗೋಣ, ಬೈ ಎಲೆಕ್ಷನ್ ಆದ್ಮೇಲೆ ಹೋಗೋಣ ಅಂತೇಳಿ ಕಾಲಹರಣ ನಡೀತಾ ಇದೆ. ಯಾವ ರೀತಿ ಹೋರಾಟವನ್ನ ಮಾಡಬೇಕು, ಆ ಹೋರಾಟಕ್ಕೆ ಈ ಎಸ್ಸಿ ಎಸ್ಟಿ ಒಬಿಸಿ ಬರೇ ಎಸ್ಟಿಗೋಸ್ಕರ ನಾನು ಹೋರಾಟ ಮಾಡ್ತಾ ಇರೋದಲ್ಲ. ನಾವು ಈ ಎಲ್ಲ 56% ಏನೋ ಈ ಒಂದು ವರ್ಗ ಇದೆ, ಈ ವರ್ಗದ ಜನರ ಧ್ವನಿಯಾಗಿ ಕೆಲಸ ಮಾಡಬೇಕಂತದಕ್ಕೆ ನಾವೆಲ್ಲರೂ ಸಹ ಬದ್ಧರಿದ್ದೇವೆ, ಆ ಕೆಲಸ ಮಾಡ್ತೇವೆ ಅಂತ ಹೇಳಿ